ಕಸ್ಟಮರ್ ಸರ್ವಿಸ್ ಇಷ್ಟ ಇಲ್ಲಿ. ಪ್ರಾಡಕ್ಟ್ ಇಸ್ ವೆರಿ ಗುಡ್, ಪ್ರಾಡಕ್ಟ್ ಅಮೇಸಿಂಗ್. ಇಲ್ಲಿ ನನಗೆ ಪೆರಿ ಪೆರಿ ಇಷ್ಟ, ಪೆರಿ ಪೆರಿ ರೋಲ್, ಚೀಸ್ ರೋಲ್ ಇಷ್ಟ ನನಗೆ. ಅದೇ ಪೆರಿ ಪೆರಿ ರೋಲ್ ಮತ್ತೆ ಇದು ಬಾರ್ಬಿಕ್ಯೂ ಚಿಕನ್ ವಿಂಗ್ಸ್. ಪ್ರೈಸ್ ಎಲ್ಲ ಹೆಂಗಿದೆ ಸರ್? ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ನೋಡಕ್ ಹೋದ್ರೆ ಪ್ರೈಸಸ್ ಲೆಸ್ ಅನ್ಕೊಳ್ತೀನಿ ನಾನು. ಇದೊಂದು ರೋಡ್ ಸೈಜ್ ಕ್ವಾಲಿಟಿ ಬಂದ್ಬಿಟ್ಟು ಐ ಥಿಂಕ್ ಇಟ್ ಇಸ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ತರ ಇದೆ, ಚೆನ್ನಾಗಿದೆ. ನಾನು ಮಾತ್ರ ಹೇಳ್ತಾ ಇಲ್ಲ, ನಾನು ಸುಮಾರು ರಿವ್ಯೂಸ್ ಕೇಳಿದ್ವಿ ಕಸ್ಟಮರ್ ಬಂದು ಯಾರು ಬರ್ತಾರಲ್ಲ ಅವ್ರ ಹತ್ರ. ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು, ನಾನು ರೆಗ್ಯುಲರ್ ಕಸ್ಟಮರ್. ಎಲ್ಲಾ ತರದ ಐಟಮು ಟೇಸ್ಟ್ ಮಾಡ್ತೀನಿ, ಆದ್ರೆ ಕಾಸು ಮಾತ್ರ ಕೊಡಲ್ಲ. ನೀವೊಂದ್ಸರಿ ಬನ್ನಿ, ಟೇಸ್ಟ್ ಮಾಡಿ. ಜೈ ಎಂಬರ್ ಇಟ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಟ್ರೀಟ್ ಫುಡ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಅದರ ಹೆಸರು ಎಂಬರ್ ಈಟ್ಸ್ ಅಂತ. ಎಂಬರ್ ಅಂದರೆ ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಇವ್ರ ಹತ್ರ ಶವರ್ಮ ಸಿಗುತ್ತೆ. ಶವರ್ಮದಲ್ಲಿ ಕ್ಲಾಸಿಕ್ ಶವರ್ಮ, ಚೀಸ್ ಶವರ್ಮ, ಫೆರಿ ಫೆರಿ ಶವರ್ಮ, ಇವ್ರದ್ದೇ ಆದಂಥ ಸ್ಪೆಷಲ್ ಎಂಬರ್ ಈಟ್ಸ್ ಶವರ್ಮ ಸಿಗುತ್ತೆ. ಅದರ ಜೊತೆಗೆ ಬಾರ್ಬಿಕ್ಯೂ ವಿಂಗ್ ಸಿಗುತ್ತೆ, ಚಿಕನ್ ಟಿಕ್ಕಾ ಬೋನ್ಲೆಸ್ ಸಿಗುತ್ತೆ, ಹೀಗೆ ಹಲವಾರು ಪ್ರಾಡಕ್ಟ್ ಸಿಗುತ್ತೆ. ಅವ್ರ ಹತ್ರ ಹೋಗಿ ಕೇಳೋಣ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಎಂಬರ್ ಈಟ್ಸ್ ಅಂತ 1 year 2 months ಆಯಿತು. ಏನೇನು ಸಿಗುತ್ತೆ ನಿಮ್ಮ ಹತ್ರ ಪ್ರಾಡಕ್ಟ್ಗಳು? ಶವರ್ಮಾಸ್ ಮತ್ತು ಬಾರ್ಬಿಕ್ಯೂ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದೀನಿ. ಸೈಡಲ್ಲಿ ಸ್ಯಾಂಡ್ವಿಚ್ ಬರ್ಗರ್ಸು ಮಾಡ್ತೀನಿ, ಬಟ್ ಕಾನ್ಸಂಟ್ರೇಷನ್ ಬಂದು ಶವರ್ಮಾಸ್ ಆ್ಯಂಡ್ ಬಾರ್ಬಿಕ್ಯೂಸ್. 5 types ಆಫ್ ಶವರ್ಮಾಸ್ ಸಿಗುತ್ತೆ. ಕ್ಲಾಸಿಕ್ ಶವರ್ಮ ಆ್ಯಂಡ್ ಪೆರಿ ಪೆರಿ ಶವರ್ಮ ಆ್ಯಂಡ್ ಚೀಸ್ ಶವರ್ಮ ಆ್ಯಂಡ್ ಶೆಜ್ವಾನ್ ಶವರ್ಮ ಅಂತ, ಮತ್ತು ಸ್ಪೆಷಲ್ ಶವರ್ಮ. ನಮ್ಮದು ಎಂಬರ್ ಈಟ್ಸ್ ಸ್ಪೆಷಲ್ ಅಂತ ಬರುತ್ತೆ. ಏನದು ಎಂಬರ್ ಈಟ್ಸ್ ಸ್ಪೆಷಲ್ ಅಂದರೆ? ಮೇಡಮ್ ಆನಿಯನ್ ಆಗಿ ವೆಜಿಟೇಬಲ್ಸ್ ಆಗಲಿ ಏನೋ ಆನಿಯನ್ ಮಾಡಲ್ಲ, ಹೋಲ್ ಮೀಟ್ ಹಾಕ್ತೀವಿ. ಆಮೇಲೆ ಫ್ರೆಂಚ್ ಫ್ರೈಸ್ ಆ್ಯಡ್ ಮಾಡಿ, ಚೀಸ್ ಆ್ಯಡ್ ಮಾಡಿ ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಡ್ತೀವಿ. ಅದು ಐಟಮ್ಸು ಚಿಕನ್ದೆ? ಎಲ್ಲ ಚಿಕನ್ದೆ. ಫುಡ್ ಕಾರ್ಟ್ ಹೆಸರು ಎಂಬರ್ ಈಟ್. ಎಂಬರ್ ಅಂದರೆ ಚಾರ್ಕೋಲ್ದು ಇನ್ನೊಂದು ನೇಮ್. ಚಾರ್ಕೋಲಿಂದ ಮಾಡೋದ್ರಿಂದ ಸ್ವಲ್ಪ ಜನಕ್ಕೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಆದ್ದರಿಂದ ನಾನು ಎಂಬರ್ ಈಟ್ಸ್ ಅಂತ ಹೇಳಿ. ಚಾರ್ಕೋಲಿಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಅದು ಸ್ಪೆಷಾಲಿಟಿ ಏನು? ಸೊ ಅದು ಸ್ಪೆಷಾಲಿಟಿ ಏನಂದರೆ, ಈಗ ನಾರ್ಮಲ್ ಚಾರ್ಕೋಲ್ ಹಾಕ್ತೀವಿ ಅಂದ್ಕೊಳ್ಳಿ, ಅದು ಕೆಟ್ಟಕೆದು ಹಾಕಿರ್ತದೆ, ಅದು ಯಾವ ಮರದ್ದು ಗೊತ್ತಿರಲ್ಲ. ಸೊ ಅದರಲ್ಲಿ ಡಸ್ಟ್ ಎದೊಳ್ತಾ ಇರುತ್ತೆ ಜಾಸ್ತಿ, ಮತ್ತು ಅವಾಗ ನಾವು ಗಾಳಿ ಕೊಡ್ತಾ ಇರಬೇಕು, ಮತ್ತು ಹೀಟ್ನೆಸ್ ಅಷ್ಟು ನೀಟಾಗಿ ಬರೋ ಒಂದು ಲೆವೆಲಲ್ಲಿ ಬರಲ್ಲ. ಈ ಚಾರ್ಕೋಲ್ ಯೂಸ್ ಮಾಡೋದು ಕೋಕೋನಟ್ ಶೆಲ್ಲಿಂದ. ಶೆಲ್ ಬರುತ್ತೆ, ಅದನ್ನು ಪುಡಿ ಮಾಡಿ ಅದಕ್ಕೆ ಅಂತ ಒಂದು ಶೇಪ್ ಕೊಡ್ತಾರೆ. ಬಿಕಾಸ್ ಕೋಕೋನಟ್ನ ರಾ ಯೂಸ್ ಮಾಡೋಕ್ಕಾಗಲ್ಲ, ಕೋಕೋನಟ್ ಚಾರ್ಕೋಲ್ನ ಯೂಸ್ ಮಾಡ್ತೀವಿ. ಹೀಟ್ ಜಾಸ್ತಿ ಬರುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಶವರ್ಮದಲ್ಲಿ ಫಾಸ್ಟ್ ಮೂವಿಂಗ್ ಅಂತ ಇರೋದು ಪೆರಿ ಪೆರಿ ಶವರ್ಮ ಮತ್ತು ಸ್ಪೆಷಲ್ ಶವರ್ಮ. ಇದು ಸ್ವಲ್ಪ ಜಾಸ್ತಿ ಜನ ಇಷ್ಟಪಡ್ತಾರೆ, ಬಿಕಾಸ್ ಪೆರಿ ಪೆರಿ ಅನ್ನೋದೊಂದು ಸ್ವಲ್ಪ ಸ್ಪೈಸಿ ಚೆನ್ನಾಗಿರುತ್ತೆ. ಕ್ಲಾಸಿಕ್ ಶವರ್ಮ ಸ್ಟಾರ್ಟ್ ಆಗೋದು 80 rupees. ಸ್ಪೆಷಲ್ ಶವರ್ಮ ಅಂತ ಇದೆ, ಅದು ಮ್ಯಾಕ್ಸಿಮಮ್ ರೇಟ್ ಬಂದು 120 rupees. ಇನ್ನು ಮಿಕ್ಕಿದೆಲ್ಲ 99. ನೀವು ಫುಲ್ ಟೈಮು ಫುಡ್ ಕಾರ್ಟ ಮೇಂಟೈನ್ ಮಾಡ್ತೀರಾ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡಿದ್ದೀರಾ? ಇಲ್ಲ, ಯೂಶ್ವಲಿ ನಾನು ಅಕೌಂಟೆಂಟ್ ಆಗಿ ಒಂದು ಫೈನಾನ್ಸ್ ಕಂಪ್ನಿಲಿ ಕೆಲಸ ಮಾಡ್ತೀನಿ. 4 years ಕಾಗ್ನಿಸೆಂಟಲ್ಲಿ ವರ್ಕ್ ಮಾಡಿದೆ. ಸೊ ಇವಾಗ ಒಂದು ಫೈನಾನ್ಸಿನ ಬಾಕ್ಸ್ ಅಂತ US ಕಂಪ್ನಿಗೋಸ್ಕರ ವರ್ಕ್ ಮಾಡ್ತೀನಿ. ಕಂಪ್ಲೀಟ್ ನೈಟ್ ಶಿಫ್ಟು. ಆಫೀಸ್ ಜೊತೆಗೆ ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ಶ್ರಮಜೀವಿಗಳು ಕೆಲಸ ಮಾಡ್ಕೊಂಡು ಇನ್ನೊಂದು ಕೆಲಸ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧಿಸ್ಬೇಕಲ್ವ. ಒಂದೇ ಕೆಲಸದಲ್ಲಿ ಅಂತ ಇದ್ದರೆ ಅದಷ್ಟು ಸುಲಭ ಆಗಲ್ಲ ಜೀವನ ಮೇಲೆ ಬರೋದಕ್ಕೆ. ಸೊ ಶ್ರಮ ಬಿದ್ದಾಗ ದೇವ್ರು ಇವತ್ತೆಲ್ಲ ನಾಳೆ ಕೊಡ್ತಾನೆ, ಆ ನಂಬಿಕೆಯಲ್ಲಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ದೀನಿ. ಬಿಸ್ನೆಸ್ ಮಾಡಿ ಮೇಲೆ ಬರಬೇಕು ಅನ್ನೋದು. ಬಿಕಾಸ್ ದಿವಸ ಅಂತ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು, ನಾವು ನಮ್ಮದು ಅನ್ನೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕು. ಆವಾಗ ನಾವು ಮೇಲೆ ಬರೋದು ಖಂಡಿತ ಆಗುತ್ತೆ. ನಮ್ಮ ದೇಶದಲ್ಲಿ ಬೇರೆ ದೇಶದ ಪ್ರಾಡಕ್ಟ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಇವಾಗ ನಾವು ಚೀನಾನೇ ಎಕ್ಸಾಂಪಲ್ ತೊಗೊಂಡ್ರೆ, ಅವ್ರು ಯಾವುದು ಬೇರೆ ಕಂಟ್ರೀಸ್ ಯೂಸ್ ಮಾಡಲ್ಲ. ಅವ್ರದ್ದೇ ಬ್ರ್ಯಾಂಡು, ಅವ್ರದ್ದೇ ಎಲ್ಲ ತಮ್ಮ ಹತ್ರ ಯೂಸ್ ಮಾಡ್ಕೊಂಡು ಬೇರೆಯವ್ರಿಗೆ ಕಳಿಸ್ತಾರೆ. ಆ ಥರ ನಮ್ಮ ಇಂಡಿಯಾ ಬೆಳಿಬೇಕು, ಅದು ನನ್ನ ಆಸೆ. 4 o'clock ಲೊಕೇಶನ್ಗೆ ಬರ್ತೀವಿ. 4 ಇಂದ 5 ಗಂಟೆ ಹುಡುಗರೆಲ್ಲ ಲೋಡಿಂಗು ಮತ್ತು ಅದು ಪ್ರಿಪ್ರೇಷನ್ ಎಲ್ಲ ಆಗುತ್ತೆ. 5ಗೆಲ್ಲ ಶವರ್ಮ ಎಲ್ಲ ರೆಡಿ ಇರುತ್ತೆ. 5 ಇಂದ ಕಸ್ಟಮರ್ ಬರ್ತಾರೆ. 5 ಇಂದ ಸ್ಟಾರ್ಟ್ ಆದರೆ 11:30 ಗಂಟೆ ಇರ್ತೀವಿ. JP ನಗರ್ 7th phase ನವೋದಯ ನಗರ್ ನಿಯರ್ ಟೆಕ್ಸಸ್ ಮಾರ್ಟ್ ಅಂತ ಇದೆ. ಸೊ ಅದಕ್ಕೆ ನಿಯರ್ ಆಗುತ್ತೆ. ಬೆಡ್ ಶೋರೂಮ್ ಇದೆ, ಅದ್ರ ಅಪೋಸಿಟಲ್ಲೇ ನಮ್ಮದು ಫುಡ್ ಕಾರ್ಟ್ ಇದೆ. ಕ್ವಾಲಿಟಿ ವೈಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ನಾವು ಯೂಸ್ ಮಾಡೋಲ್ಲ ಹೋಮ್ ಮೇಡ್ ಮಸಾಲಾಸ್ ಯೂಸ್ ಮಾಡ್ತೀವಿ. ಮಂತ್ಲಿ ಒಂದು ಪ್ರಾಡಕ್ಟ್ಸ್ನೆಲ್ಲ ಹೊರಗಡೆಯಿಂದ ತರಿಸ್ಕೊಂಡು ನಾವು ಮಿಷಿನ್ಗೆ ಹಾಕ್ಸ್ಕೊಬಂದು ಕೊಡ್ತೀವಿ, ಅದೊಂದು. ಎರಡನೇದು ಬಂದು ಸಾಸಸ್ಸು, ಮೈನೀಸ್ ಎಲ್ಲ ನಾವೇ ಮಾಡ್ಕೊತೀವಿ. ಓನ್ ಪ್ರಾಡಕ್ಟ್ ನಿಮ್ಮದು? ಓನ್ ಮೈನೀಸ್ ಕೂಡ ನಾವೇ ಮಾಡ್ತೀವಿ, ಡೇ ಇನ್ ಡೇ ಔಟ್. ಆ ಮೈನೀಸ್ ತೊಳಿತು ಅಂದರೆ ಮುಗೀತು, ಬಿಸಾಕ್ತೀವಿ. ಕೆಲವೊಂದು ಸಾಸಸ್ಸು ಮಾತ್ರ ಯೂಸ್ ಮಾಡಿದ್ವಿ. ಶೆಜ್ವಾನ್ ಸಾಸ್ ಅನ್ನೋದು ಮಾತ್ರ ತರಿಸ್ಕೊತೀವಿ, ಅದು ಬ್ರ್ಯಾಂಡೆಡ್ದಿಂದ ವೀಬಾ ಸಾಸ್ ತರಿಸ್ಕೊತೀವಿ. ಅದು ಬಿಟ್ಟರೆ ತಂದೂರಿ ಸಾಸ್ ಅಂತ ಯೂಸ್ ಮಾಡ್ತೀವಿ. ಸ್ಪೆಷಲ್ ಆಗಿ ಇದೇ ಐಟಮ್ ನನಗೆ ಇಷ್ಟ ಅಂತ ಹೇಳ್ಕೊಂಡು ಬರೋದು ಯಾವ್ದು ಜಾಸ್ತಿ ಪ್ರಾಡಕ್ಟ್? ಶವರ್ಮದಲ್ಲಿ ಹೋದರೆ 5 ಥರ ಶವರ್ಮದಲ್ಲಿದೆ. ಸೊ ಅದ್ರಲ್ಲಿ ತುಂಬ ಸೇಲ್ ಆಗೋದು ಒಂದು ಪೆರಿ ಪೆರಿ, ಇನ್ನೊಂದು ಸ್ಪೆಷಲ್ ಶವರ್ಮ. ಇವೆರಡು ತುಂಬ ಸೇಲ್ ಆಗುತ್ತೆ. ಬಾರ್ಬಿಕ್ಯೂಸಲ್ಲಿ ಹೋಗ್ತೀನಿ ಅಂದರೆ ಮಾಡೋದೇ 3 ಬಾರ್ಬಿಕ್ಯೂ. ಒಂದು ವಿಂಗ್ಸು, ಬೋನ್ಲೆಸ್ ಟಿಕ್ಕಾ, ಇನ್ನೊಂದು ಕಲ್ಮಿ. ಸೊ ಈ 3ರಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಇರೋದು ವಿಂಗ್ಸ್ಗೆ. ನಾವು ಡೈಲಿ ಬೇಸಿಸ್ ಹೆಂಗೆ ಹಾಕ್ತೀವಿ ಅಂದರೆ ತುಂಬ ಜಾಸ್ತಿನೂ ಹಾಕಲ್ಲ. ಲೈಕ್ 10 ಪ್ಲೇಟ್ ಆಗಲಿ 15 ಪ್ಲೇಟು ಹಾಕಲ್ಲ. ಮಿನಿಮಮ್ ಒಂದು 8 to 10 ಪ್ಲೇಟ್ಸ್ ಜಾಸ್ತಿ. ಅದಾದಮೇಲೆ ನಾವು ಮಾಡೋಕ್ಕೆ ಕೊಡೋಕೆ ಹೋಗಲ್ಲ. ಸ್ಟಾರ್ಟಿಂಗಲ್ಲಿ ಮಾಡಿದೆ, ನಾನು ಸ್ವಲ್ಪ ಜಾಸ್ತಿ ಸ್ಟಾಕ್ ಹಾಕ್ಕೊಂಡು ಮಾಡಿದೆ. ಸೊ ಅದೇನಾಗ್ತು, ಕ್ಯಾರಿ ಫಾರ್ವರ್ಡ್ ಆಗ್ತಾಯಿತ್ತು. ಸೊ 1-2 ಕಂಪ್ಲೇಂಟ್ ಬಂತು. ಅವತ್ತಿಂದ ನಾನು ಮಿನಿಮಮ್ ಪ್ಲೇಟ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು 10 ಪ್ಲೇಟ್ಸ್ ಯೂಸ್ ಮಾಡ್ತೀವಿ, ಆಯಿತಾ, ಕ್ಲೋಸ್. ಚಿಕನ್ ವಿಂಗ್ಸ್ ಒಂದು ಪ್ಲೇಟ್ಗೆ ಎಷ್ಟು ಪೀಸ್ ಬರುತ್ತೆ? 6 pieces ಬರುತ್ತೆ. ಪ್ರೈಸ್ ಬಂದು 120 rupees. ಬೋನ್ಲೆಸ್ ಟಿಕ್ಕಾ ಬರುತ್ತೆ 140 rupees. ಕಲ್ಮಿ 1 piece ಬಂದು 80 rupees. ಕಲ್ಮಿ ಕಬಾಬ್ ಅದು ಬಂದು ಲೆಗ್ ಪೀಸು. 1 leg piece ಬಂದು 80 rupees. ನೀವು ಯೂಸ್ ಮಾಡೋ ಚಿಕನ್ನು ಅಷ್ಟೇ, ನಮ್ಮದೇ ಓನ್ ಚಿಕನ್ ಶಾಪ್ ಇದೆ ಅಣ್ಣದು. ಸೊ ಬನಾಘಟ್ಟದಲ್ಲಿದೆ. ಓನ್ ಅದು 25 years ಇಂದ ಇದೆ. ಅಣ್ಣ ನಡ್ಸ್ಕೊಂಡು ಹೋಗ್ತಿದ್ದಾರೆ.
ಅಣ್ಣನ ಅಂಗಡಿಯಿಂದನೇ ಚಿಕನ್ ತೊಗೊಬಿಡ್ತೀನಿ ಡೇ ಇನ್ ಡೇ ಔಟ್. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಣ್ಣಾಗಿ ಆರ್ಡ್ರ್ ಮಾಡಿದ್ರೆ ಅಣ್ಣ ತಂದು ಕೊಡ್ತಾರೆ. ಸರ್ ಒಂದು 6 ಮಂತ್ಸಿಂದ ಬರ್ತಾ ಇದ್ದೀವಿ. ಸ್ಪೆಷಲ್ ಶವರ್ಮ ತುಂಬ ಚೆನ್ನಾಗಿರುತ್ತೆ. ಪೆರಿ ಪೆರಿ ವಿಂಗ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಎಲ್ಲ ಹೆಂಗೆ ಅನ್ಸುತ್ತೆ? ಸರ್ ಅಫೋರ್ಡಬಲ್, ಆರಾಮಾಗಿ ಬಂದು ಎಲ್ಲ ಬಾಯ್ಸ್ ಎಲ್ಲ ಹಾಕೊಂಬಂದು ತಿನ್ಕೊಂಡು ಹೋಗ್ಬೋದು ಆರಾಮಾಗಿ. ನಾವು ಚೀಸ್ ರೋಲ್, ಬೇರೆ ವಿಂಗ್ಸ್ ಚಿಕನ್ ವಿಂಗ್ಸ್ ಟೇಸ್ಟ್ ಚೆನ್ನಾಗಿದೆ, ಹೈಜೀನ್ ಇದೆ. ಈವ್ನಿಂಗ್ ಬೈಟ್ಸ್ ತಗೊಂಡು ಹೋಗ್ಬೋದು. ಕ್ಲಾಸಿಕ್ ರೋಲ್ ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ನಿಮಗೆ ಯಾವ್ದು ಇಷ್ಟ ಇದೆ ರೆಗ್ಯುಲರ್ ಆಗಿ ಬಂದಾಗ ತಿನ್ನೋದು? ರೆಗ್ಯುಲರ್ ಆಗಿ ಕ್ಲಾಸಿಕ್ ರೋಲು ಮತ್ತು ಪೆರಿ ಪೆರಿ. ನಾನು ಸ್ಟಾರ್ಟ್ ಮಾಡಿದ್ದು ದೇವ್ರಿಗೆ ಸಿಕ್ತಂಗೆ ಸಿಕ್ಕಿದ್ರು ನಮ್ಮ ಬ್ರದರ್ ಇವಾಗ. ಗೊತ್ತಾಗಿಲ್ಲ. ಇವ್ರ ಹೆಸರು ಶರತ್ ಅಂತ. ಸೊ ಇವಾಗ ನಾನೇನು ಇಲ್ಲ ಅಂದರೆ ಇಡೀ ಅಂಗಡಿನೇ ಮೇಂಟೈನ್ ಮಾಡೋದು ಇವರು. ಇವನ್ ಚೆಫ್ ಇಲ್ಲ ಅಂದರೆ ಇವರೇ ಚೆಫು. ನಿಮ್ಮ ಎಂಬರ್ ಶವರ್ಮ ಇದಲ್ಲ, ಶವರ್ಮ ಸ್ಪೆಷಾಲಿಟಿ ಏನು ನಿಮ್ಮ ಹತ್ರ? ನಮ್ಮದು ಸ್ಪೆಷಾಲಿಟಿ ಏನು ಅಂದರೆ ಸ್ವಲ್ಪ ಡ್ರೈನೆಸ್ ಸಿಗುತ್ತೆ, ಬಟ್ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಆದರೆ ಏನೇ ಫ್ಯಾಟ್ನೆಸ್ ಏನೇ ಇದ್ರೂ ಆ ಬೈತಾ ಏನು ಆಯಿಲ್ನೆಸ್ ಇರುತ್ತೆ ಅದೆಲ್ಲ ಕೆಳಗಡೆ ಬಂದುಬಿಡುತ್ತೆ. ನೀಟಾಗಿ ಬಾಯ್ಲ್ ಆಗಿರೋ ಚಿಕನ್ ನೀಟಾಗಿ ಸಿಗುತ್ತೆ. ಸೊ ಇದರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ ವೈಸು ಚೆನ್ನಾಗಿರುತ್ತೆ. ಇವಾಗ ಬೇರೆ ಬೇರೆ ಶವರ್ಮಾದಲ್ಲಿ ಕ್ಯಾಬೇಜ್ ಹಾಕಿದೆ ಇಲ್ಲ ಕ್ಯಾರೆಟ್ ಹಾಕಿದೆ, ಏನು ಟೇಸ್ಟಿಗೆ ಸ್ಪೆಷಲಿ ಈರುಳ್ಳಿ ಯೂಸ್ ಮಾಡಿದ್ರೆ ಚಿಕನ್ ಟೇಸ್ಟ್ ಅದ್ರದ್ದು ಕಾಂಬಿನೇಷನೇ ಅದು ಸರ್. ನಮ್ಮ ರೋಲ್ ತೊಗೊಂಡ್ರೆ ಮೀಟ್ ಇರುತ್ತೆ ಜೊತೆಲಿ. ಆನಿಯನ್ ಅನ್ನೋದು ಒಂದು ಸ್ವಲ್ಪ ನೆಂಚ್ಕೊಳಕ್ಕೋಸ್ಕರ ಮಿಕ್ಸ್ ಮಾಡಿ ಮಾಡ್ತೀವಿ. ಇನ್ನು ಕೆಲವುದರಲ್ಲಿ ವೆನಿಗರಲ್ಲಿ ಡಿಪ್ ಮಾಡಿರೋ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ. ಅದಂದರೆ ವೆನಿಗರ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ನಾವು ಅದನ್ನೆಲ್ಲ ಮಾಡಲ್ಲ. ಡೈರೆಕ್ಟ್ ಚಿಕನ್ನು, ಆನಿಯನ್ನು, ಮೈನಿಸ್, ನೋ ಕಲರ್ ಫುಡ್ ಆಲ್ಸೋ. ಕಲರ್ ಫುಡ್ ಯೂಸ್ ಮಾಡಲ್ಲ. ಹುಡ್ಕೊಂಬರೋ ಕಸ್ಟಮರು ನೀವು ಹುಡ್ಕೊಂಬಂದಿರೋದಕ್ಕೆ ಟೇಸ್ಟ್ ಕೊಡ್ತೀನಿ ನಾನು. ಅದಕ್ಕೆಂತೂ ಮೋಸ ಇಲ್ಲ. ಪ್ರೈಸು ಲೋ ಪ್ರೈಸು ಇಲ್ಲ ಹೈ ಪ್ರೈಸು ಇಲ್ಲ. ಒಂದು ಹೋಟೆಲ್ ಫೀಲ್ಡ್ ಅಂತ ಅಂದಾಗ ಕಾನ್ಸ್ಟೆಂಟಾಗಿ ಬರಲ್ಲ. ಹುಡುಗರು ಒಂದೇ ಥರ ಇರಲ್ಲ, ಇಲ್ಲ ಸಮಯ ಸಂದರ್ಭ ಒಂದೇ ಥರ ಇರಲ್ಲ. ಏನೇ ತಪ್ಪಾದ್ರೂ ನಮಗೆ ಹೇಳಿ ಅದನ್ನು ನಾವು ತಿದ್ದಿ ನಡಿತೀವಿ. Do come, it's near Jayapura 7th phase. You will not regret it. The taste is amazing and the dude who's standing there, right? The dude is amazing. You will speak to him and you will remember for a very long time. ಜನ ಭಾಳ ಒಳ್ಳೆ ಜನ ಅವನು. ಏನು ನೋಡ್ತಾ ಇದ್ದೀರಲ್ಲ, ಇದು ಚಿಕನ್ ವಿಂಗ್ಸು. ಇದರಲ್ಲಿ 8 ಪೀಸ್ ಬರುತ್ತೆ. 1, 2, 3, 4, 5, 6, 7, 8 ಆಲ್ರೆಡಿ ತಿಂತಾ ಇದ್ದೀನಿ. ಅವರೊಂದು ಚಟ್ನಿ ಕೊಡ್ತಾರಲ್ಲ, ನಾಟಿ ಸ್ಟೈಲ್ ಚಟ್ನಿ, ಹೋಮ್ ಮೇಡು, ಅದು ಇನ್ನೊಂಚೂರು ನಿಮಗೆ ಸ್ಪೈಸಿ ಅನಿಸುತ್ತೆ, ಸಖತ್ತಾಗಿ ಟೇಸ್ಟ್ ಸಿಗುತ್ತೆ. 8 ಪೀಸ್ ಏನು ಕೊಡ್ತಾರಲ್ಲ ಚಿಕನ್ ವಿಂಗ್ಸು, ಇದರ ರೇಟು 120 ರೂಪಾಯಿ. ಅಫೋರ್ಡೆಬಲು, ಆರಾಮಾಗಿ ತಿನ್ಬೋದು, ಸಖತ್ತಾಗಿದೆ ಟೇಸ್ಟು. ಶೇಜ್ವಾನ್ ಶವರ್ಮ ಅಂತ ಒಂದು ಬೈಟ್ ತಿನ್ನೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಈ ಶೇಜ್ವಾನ್ ಶವರ್ಮ ಒಳಗಡೆ ಶೇಜ್ವಾನ್ ಸಾಸ್ ಹಾಕ್ತಾರೆ, ಮೈನಸ್ ಸಾಸು ಮತ್ತು ಈರುಳ್ಳಿ, ಚಿಕನ್ ಪೀಸು. ಅದು ಬಿಟ್ಟರೆ ಕ್ಯಾಬೇಜು ಮತ್ತು ಕ್ಯಾರೆಟ್ ಎಲ್ಲ ಹಾಕಲ್ಲ, ಈರುಳ್ಳಿ, ಚಿಕನ್ ಪೀಸ್. ಹಂಗಾಗಿ ನಿಮಗೆ ಪೀಸ್ಗಳು ಜಾಸ್ತಿ ಸಿಗುತ್ತೆ ಬಾಯಲ್ಲಿ. ಟೇಸ್ಟು ಕೂಡ ಚೆನ್ನಾಗಿದೆ. ಶೇಜ್ವಾನ್ ಶವರ್ಮ ಪ್ರೈಸ್ ಬಂದ್ಬಿಟ್ಟು 99 ರೂಪೀಸ್, ನಾಟ್ ಔಟ್. ಎಂಬರ್ ಶವರ್ಮ ಅವರ ಸ್ಪೆಷಲ್ ಐಟಮ್ ಇದು. ಫ್ರೆಂಚ್ ಫ್ರೈಸ್ ಬಳಸ್ತಾರೆ, ಮತ್ತು ಸಾಸ್ ಬಳಸ್ತಾರೆ, ಹೋಲ್ ಮೀಟ್, ಚೀಸ್ ಬಳಸ್ತಾರೆ. ಇಷ್ಟೇ ಇದು ಸ್ಪೆಷಲ್ ಇದ್ರ ಹತ್ರ. ಇದ್ರ ಪ್ರೈಸ್ ಬಂದ್ಬಿಟ್ಟು 120 ರೂಪಾಯಿ. ಹಾಗೆ ಇದು ಪೆರಿ ಪೆರಿ ಶವರ್ಮ ಅಂತ. ಇದರಲ್ಲಿ ಪೆರಿ ಪೆರಿ ಮಸಾಲ ಬಳಸ್ತಾರೆ, ಆನಿಯನು, ಚಿಕನ್. ಶವರ್ಮದ ನೋಡ್ತಾ ಇರೋದು ಫ್ರೆಂಚ್ ಫ್ರೈಸ್ ಕಾಣ್ತಾ ಇದೆ ಲೈಟಾಗೆ, ಮತ್ತು ಚೀಸು ಬಿಟ್ಟರೆ ಹೋಲ್ ಮೀಟು. ಕಲ್ಮಿ ಕಬಾಬು, ಇದು 1 ಪೀಸ್ಗೆ 90 ರೂಪಾಯಿ ಚಾರ್ಜ್ ಮಾಡ್ತಾರೆ. 1 ಪೀಸ್ ಕೊಡ್ತಾರೆ. ನಾಟಿ ಚಟ್ನಿ ಕೊಡ್ತಾರೆ, ಸ್ಪೆಷಲ್ ಇದು. ಇದನ್ನು ಇದ್ರ ಜೊತೆ ಟೇಸ್ಟ್ ಮಾಡ್ತಾರೆ, ನಿಮ್ಗೊಂಥ ಸ್ಪೈಸಿಯಾಗಿ ಸಖತ್ ಟೇಸ್ಟ್ ಸಿಗುತ್ತೆ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ನಾಟಿ ಚಟ್ನಿ ಜೊತೆಗೆ ಕಲ್ಮಿ ಕಬಾಬು, ಲೆಗ್ ಪೀಸ್ ಆ್ಯಕ್ಚುಲಿ ಇದು. ಚೆನ್ನಾಗಿದೆ. ಇನ್ನೊಂದು ಅವ್ರು ಕೊಡ್ತಾರೋ ನಾಟಿ ಚಟ್ನಿ ಮತ್ತು ಹೋಮ್ ಮೇಡ್ ಮಸಾಲ, ಅದು ಇನ್ನೂ ಟೇಸ್ಟ್ನ ಡಬಲ್ ಮಾಡುತ್ತೆ, ಸಖತ್ತಾಗುತ್ತೆ ಟೇಸ್ಟು. ಖಂಡಿತ ಇದನ್ನು ಕೂಡ ಟ್ರೈ ಮಾಡಿ. ನಾನು ಮಾತ್ರ ಹೇಳ್ತಾ ಇಲ್ಲ, ನಾನು ಸುಮಾರು ರಿವ್ಯೂಸ್ ಕೇಳಿದ್ವಿ ಕಸ್ಟಮರಿಗೆ ಬಂದು, ಯಾರು ಬರ್ತಾರಲ್ಲ ಅವ್ರ ಹತ್ರ. ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ನಾನು ರೆಗ್ಯುಲರ್ ಕಸ್ಟಮರು. ಎಲ್ಲ ಥರದ ಐಟಮು ಟೇಸ್ಟ್ ಮಾಡ್ತೀನಿ, ಆದರೆ ಕಾಸು ಮಾತ್ರ ಕೊಡಲ್ಲ. ನೀವೊಂದ್ಸರಿ ಬನ್ನಿ, ಟೇಸ್ಟ್ ಮಾಡಿ. ಜೈ ಎಂಬರ್ ಇಟ್ಸ್.